ರಾಮ ಮಂದಿರ ವಿಚಾರ ಬರ್ತಾ ಇದ್ದಂಗೆನೆ ಈಗ ಜಾತಿ ಕಾರ್ಡ್ ಅನ್ನ ಪ್ಲೇ ಮಾಡ್ತಾರೆ. ದಲಿತ ಕಾರ್ಡ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ರಾಮ ಮಂದಿರದಲ್ಲಿ ದಲಿತ ಅರ್ಚಕರನ್ನ ನೇಮಿಸ್ಲಿ. ಈ ಇಂಥದ್ದೇ ನೋಡಿ, ಬರೀ ಇಂಥವು ಕೆಲಸಗಳು. ಮೊದಲು ರಾಮ ಮಂದಿರಕ್ಕೆ ದಲಿತರನ್ನ ಬಿಡೋಲು ಹೇಳಿ, ಯಾರಿಗೆ ಬಿಡೋದಿಲ್ಲ ಅಂತ ಹೇಳಿದವರು ಎಲ್ಲರಿಗೂ ಆಹ್ವಾನ ಇದೆ ಅಲ್ಲಿ, ಏನು ಅವ್ರಿಗೊಬ್ಬರಿಗೆ ಸೀಮಿತವಾಗಿದೆಯಾ? ನೀವೇ ಈ ರೀತಿ ಹೇಳಿ 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 ಧರ್ಮವನ್ನ ಒಡೆಯುವುದು ಕಾಂಗ್ರೆಸ್ ಅಂತ ಏನು ಬಿಜೆಪಿ ಹೇಳ್ತಾರಲ್ಲ, ಅದೇ ಒಂದು ರೀತಿಯಾಗಿ ಸರಿ ಅನ್ನೋದನ್ನ ನೀವೇ ಪ್ರೂವ್ ಮಾಡ್ತೀರಾ ಒಂದೊಂದ್ಸಲ. ನಾವೇನು ಬಿಜೆಪಿಗೆ ಹಿಂದುತ್ವ ಗುತ್ತಿಗೆ ನೀಡಿದ್ದೀವ? ಗುತ್ತಿಗೆ ನೀವು ನೀಡಿಲ್ಲ ಸರ್. ನಿಮ್ಮ ಹೇಳಿಕೆಗಳು ಗುತ್ತಿಗೆ ನೀಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನಾವುಗಳು ಹಿಂದೂಗಳಲ್ಲದೆ ಮತ್ತೇನು, ಬಟ್ ಅದು ನಡ್ಕೊಳ್ಳುವಂತ ರೀತಿನೂ ಇರಬೇಕಲ್ಲ ಮಾನ್ಯ ರಾಜಣ್ಣವರೇ. ಮೊದಲ ಇಟ್ಟಿಗೆ ಇಟ್ಟಿದ್ದೇ ದಲಿತರು ಅಂತ ಈಶ್ವರಪ್ಪನವ್ರು ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಮನಿಗೆ ಯಾವ ಜಾತಿಗಳು ಕೂಡ ತಂದಿಡಕ್ಕೆ ಹೋಗ್ಬೇಡಿ. ಕ್ಷತ್ರಿಯ ಅವರು ಯಾವ ಜಾತಿಗಳನ್ನ ತಂದಿಟ್ಬಿಟ್ಟು ಅವ್ರ ನೇಮಸ್ ಮಾಡ್ಬೇಕು. ನೀವು ಹೋಗ್ತಿಲ್ಲ ಅಂತ ಮೊದಲು ಹೇಳ್ರಿ, ಉಳಿದವ್ರ ನೇಮಿಸಿ ಬಿಡೋದು ಬೇರೆ ಮಾತು. ಬರೀ ಮಾತಾಡ್ತಾರೆ ಹಿಂದೂಗಳು ಯಾವ ಹಿಂದೂಗಳಿಗೆ ಏನ್ ಮಾಡೋರ್ರಿ ಇವರು ಎಲ್ಲ? ಆಯ್ತಪ್ಪ, ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರೆ, ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸಕ್ಕೆ ಹೇಳಿ, ಮೊದಲನೇದು ಒಬ್ಬನ ಪೂಜಾರಿ ನೇಮಕ ಮಾಡಕ್ಕೆ ಹೇಳಿ. ಅವರೆಲ್ಲ ಹಿಂದೂಗಳಲ್ವ ಹರಿಜನರು? ಈ ರೀತಿನಲ್ಲಿ ಸುಮ್ಮನೆ ಸ್ವಾರ್ಥಕ್ಕೋಸ್ಕರ, ಓಟ್ಗೋಸ್ಕರ ಅವರು ರಾಜಕಾರಣ ಮಾಡಲಿ ಆದ್ರೆ ಈ ರೀತಿಯ ಕೆಳಮಟ್ಟದಲ್ಲಿ ಹಿಂದುತ್ವವನ್ನ, ಹಿಂದೂಗಳನ್ನ ಹೆಸರನ್ನ ಬಳಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಅಂತೇಳಿ. ಪ್ರಭು ಶ್ರೀರಾಮಚಂದ್ರನ ಮಂದಿರದ ಕಟ್ಟಡಕ್ಕೆ ಮೊದಲನೇ ಇಟ್ಟಿಗೆ ಇಟ್ಟಿದ್ದೇನೆ ಒಬ್ಬ ದಲಿತ. ಮೊದಲನೇ ಇಟ್ಟಿಗೆ ಇಟ್ಟಿದ್ದೆ ದಲಿತ ಅಂತ ಅವ್ರನ್ನ ಕರೆಯಲ್ಲ ನಾನು ಅವ್ರನ್ನೂ ಕೂಡ ಪೂಜ್ಯ ಭಾವನೆಯಿಂದ, ಆತನೂ ಕೂಡ ಒಬ್ಬ ಹಿಂದೂನೇ. ಅವ್ರ ಮೈಯಲ್ಲಿ ಹರಿತಾ ಇರೋ ರಕ್ತನೂ ಕೂಡ ಹಿಂದೂ ರಕ್ತವೇ. ಅವರು ದಲಿತರು, ಇವರು ಮುಂದುವರೆದವರು ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳಕ್ಕೆ ಇಷ್ಟಪಡಲ್ಲ. 24 ಜನ ಅರ್ಚಕರನ್ನ ಈಗ ನೇಮಕ ಮಾಡಿದ್ದಾರೆ. ಆ 24 ಜನ ಅರ್ಚಕರಲ್ಲಿ ಅವ್ರ ಭಾಷೆನಲ್ಲೇ ಇಬ್ಬರು ದಲಿತರಿದ್ದಾರೆ. ಅವ್ರ ಭಾಷೆನಲ್ಲಿ ಅವ್ರನ್ನೂ ಕೂಡ ನಾನು ಹಿಂದೂಗಳು ಅಂತಲೇ ಕರೆಯೋದು, ದಲಿತರು ಅಂತ ಅವ್ರನ್ನ ಕರೆಯಲ್ಲ. ಹಿಂದುಳಿದವರು, ದಲಿತರು, ಇನ್ನೊಬ್ಬರು ಪ್ರಶ್ನೆ ಬೇರೆ. ಅವರೆಲ್ಲರೂ ಕೂಡ 24 ಜನ ಅರ್ಚಕರು ಕೂಡ ಹಿಂದೂಗಳೇ ಆಗಿದ್ದಾರೆ ಅನ್ನೋದನ್ನ ಪ್ರಪಂಚದ ಹಿಂದೂಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮನಸ್ಥಿತಿ ಯಾಕೆ ಬರ್ತಾ ಇದೆಯಂತ, ಹಿಂದೂಗಳಲ್ಲಿರುವಂಥವ್ರನ್ನ ಯಾಕೆ ಇಬ್ಬಾಗ ಮಾಡಿ ಅವ್ರಿಗಾಗಲ್ಲ ಇವ್ರಿಗಾಗಲ್ಲ ಇಂಥದ್ದನ್ನ ಕಟ್ಟಿ ಧರ್ಮವನ್ನ ಒಡೆಯುವಂಥ ಕೆಲಸವನ್ನ ಇಲ್ಲಿರೋರೇ ಯಾಕೆ ಮಾಡ್ತಾರೆ ಅಂತ. ಸ್ಪೆಷಲಿ ಜನಪ್ರತಿನಿಧಿಗಳಿಗೆ ಈ ವಿಚಾರದಲ್ಲಿ ಮಾತನಾಡ್ತಿರಲ್ಲ, ನಿಮ್ಗೇನು ಅನ್ಸೋದಿಲ್ವಾ? ಎಲ್ಲ ಬಿಟ್ಟೇ ನಿಂತ್ಬಿಟ್ಟಿದ್ದೀರಾ ಅಂತ. ಬೇರೆ ಧರ್ಮದಲ್ಲೂ ಇದಾವಪ್ಪ, ಅವನು ಹೇಳಿ, ಬಾಯ್ಬಿಟ್ಟು ಹೇಳಿ ನೋಡೋಣ. ಬೇರೆ ಧರ್ಮದಲ್ಲೂ ಅದನ್ನೇ ನಡೆಸ್ತಾರೆ. ಅವ್ರನ್ನ ಕಂಡ್ರೆ ಅವ್ರಿಗಾಗೋದಿಲ್ಲ, ಅಲ್ಲಿ ಒಂದಾಗಿ ಅಂತ ಹೇಳಿ ನೋಡೋಣ. ಮಾತಿದ್ರೆ, ಅಷ್ಟೊಂದು ಗಟ್ಟಿತನ ಇದ್ರೆ. ಇಲ್ಲಿ ಅವನು ಹೇಳೋನಿಲ್ಲ, ಅವನು ಕೇಳೋನಿಲ್ಲ. ಅದಕ್ಕೆ ಹಂಗಾಗ್ಬಿಟ್ಟಿದೆ.